ನಮಸ್ಕಾರ ಗುರು. ಇವತ್ತು ನಾನಿರೋದು ಕೆಂಪೇಗೌಡರ ಕನಸು ಬೆಂಗಳೂರು ನಿರ್ಮಾಣಕ್ಕೆ ಭದ್ರ ಬುನಾದಿ ಹಾಕಿದ್ದ ಬೆಂಗಳೂರು ಕೋಟೆನಲ್ಲಿ. ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಕೆಂಪೇಗೌಡರು 16ನೇ ಶತಮಾನದಲ್ಲಿ ಮಣ್ಣಿನ ಕೋಟೆನ ಕಟ್ಟೋ ಮೂಲಕ ಬೆಂಗಳೂರು ನಗರ ನಿರ್ಮಾಣನ ಶುರು ಮಾಡ್ತಾರೆ. ಮತ್ತೆ ಹೈದರಲ್ಲಿ 18ನೇ ಶತಮಾನದಲ್ಲಿ ಇದೇ ಕೋಟೆನ ರಿನೋವೇಷನ್ ಮಾಡಿಸಿ ಕಲ್ಲಿನ ಕೋಟೆನ ನಿರ್ಮಾಣ ಮಾಡ್ತಾರೆ. ಈ ಕೋಟೆ ಕೆಂಪೇಗೌಡರು ನಂತರ ಮೊಘಲರು, ಮರಾಠರು, ಮೈಸೂರಿನ ಅರಸರು, ಹೈದರಲ್ಲಿ ಟಿಪ್ಪು, ಕೊನೆಗೆ ಬ್ರಿಟಿಷರ ಕೈಗೂ ಹೋಗುತ್ತೆ. ಕೆಂಪೇಗೌಡರು ಕೋಟೆ ಕಟ್ಟಿಸಿದಾಗ ಸುಮಾರು 4 ಮೈಲಿ ಸುತ್ತಳತೆ ದೊಡ್ಡಪೇಟೆ, ಚಿಕ್ಕಪೇಟೆ ಅನ್ನೋ 2 ಪೇಟೆಗಳು, ಒಂದು ಅರಮನೆ, 4 ಬತ್ತೇರಿಗಳು, 4 ದೊಡ್ಡ ಮತ್ತೆ 5 ಚಿಕ್ಕ ದ್ವಾರಗಳಿರ್ತವೆ. ಆಮೇಲೆ ಒಂದೊಂದು ಸಮುದಾಯಕ್ಕೂ ಒಂದೊಂದು ಪೇಟೆಗಳನ್ನ ಕೆಂಪೇಗೌಡರು ನಿರ್ಮಾಣ ಮಾಡಿದ್ರು ಅನ್ನೋದು ಇತಿಹಾಸ. ಮಣ್ಣಿನ ಕೋಟೆ ಕಟ್ಟೋ ಟೈಮಲ್ಲಿ ದಕ್ಷಿಣ ದ್ವಾರ ಎಷ್ಟೇ ಕಟ್ಟಿದ್ರು ಕುಸ್ತು ಬೀಳ್ತಿತ್ತಂತೆ. ಇದಕ್ಕೆ ಗರ್ಭಿಣಿ ಹೆಂಗಸಿನ ಬಲಿ ಬೇಕು ಅಂತ ಯಾರೋ ಹೇಳಿದ್ರಂತೆ. ಅದಕ್ಕೆ ಕೆಂಪೇಗೌಡರು ಒಪ್ಪೋದಿಲ್ಲ. ಆಗ ಅವರ ಸೊಸೆ ಲಕ್ಷ್ಮೀದೇವಿ ತನ್ನ ಮಾವನ ಸಂಕಷ್ಟ ನೋಡೋಕ್ಕಾಗದೆ ರಾತ್ರಿ ಹೊತ್ತಲ್ಲಿ ದಕ್ಷಿಣ ದ್ವಾರದಲ್ಲಿ ಕತ್ತಿಯಿಂದ ತನ್ನ ಶಿರಶ್ಛೇದ ಮಾಡ್ಕೊಂಡ್ರಂತೆ. ಆಮೇಲೆ ಕೋಟೆನ ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣ ಮಾಡೋದ್ರಂತೆ. ಈ ನೆನಪಿಗಾಗಿ ಕೆಂಪೇಗೌಡರು ಕೋರಮಂಗಲದಲ್ಲಿ ಲಕ್ಷ್ಮೀದೇವಿ ಅವರಿಗೆ ಒಂದು ದೇವಾಲಯನೇ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ. ಇವತ್ತು ನಾವು ಕೋರಮಂಗಲ 8th ಬ್ಲಾಕ್ ಅಲ್ಲಿ ಆ ದೇವಸ್ಥಾನನ ನೋಡಬಹುದು. ಇಂಥ ಐತಿಹಾಸಿಕ ಕೋಟೆನಲ್ಲಿ ಉಳಿದಿರೋದು ಕೇವಲ ಮೈಸೂರು ದ್ವಾರ ಮತ್ತೆ ಅಳಿದುಳಿದ ಕೋಟೆಯ ಅವಶೇಷಗಳು. ಟೈಮ್ ಸಿಕ್ಕರೆ ನೀವು ಒಮ್ಮೆ ಇಲ್ಲಿಗೆ ಭೇಟಿ ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.